ರೋಹಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಅಸಲಿ ಕಿಂಗ್ ಪಿನ್ ಯಾರು ಅನ್ನೋದು ಬಹುದೊಡ್ಡ ಪ್ರಶ್ನೆ. ದುಬೈ ಟು ಬೆಂಗಳೂರು ಮಾಸ್ಟರ್ ಪ್ಲಾನ್ ಆಗಿದ್ದು ಹೇಗೆ? ಗೋಲ್ಡ್ ಡೀಲ್ ಮಾನಿಟರ್ ಮಾಡ್ತಾ ಇದ್ದಿದ್ದು ಯಾರು ಅನ್ನೋದು ಕೂಡ ಪ್ರಶ್ನೆ ಇದೆ. ಜಸ್ಟ್ ಕೊರಿಯರ್ ಕೆಲಸ ಮಾಡ್ತಾ ಇದ್ಲ ರನ್ಯಾ ರಾವ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರಂಭದಲ್ಲಿ ಪ್ರಶ್ನೆಯಾಗಿದ್ದು ರನ್ಯಾ ರಾವ್ ಆಕೆಯ ಪಾತ್ರ ಏನು ಈ ಪ್ರಕರಣದಲ್ಲಿ ಅಂತ. ಜಸ್ಟ್ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ಲ ಅನ್ನೋದು ಪ್ರಶ್ನೆ. DRI ಅಧಿಕಾರಿಗಳ ತನಿಖೆಯಲ್ಲಿ ಆಕೆ ಹೇಳಿದ್ದ ವಿಚಾರಗಳನ್ನ ಗಮನಿಸಿದ್ರೆ, ದುಬೈಯಲ್ಲಿ ಚಿನ್ನ ಕೊಟ್ಟರು, ಆಟೋ ಚಾಲಕರಿಗೆ ಕೊಡೋಕೆ ಹೇಳಿದ್ರು, ಅಷ್ಟೇ ನನಗೆ ಗೊತ್ತಿರುವಂತಹ ವಿಚಾರ ಅನ್ನೋದನ್ನ ಆಕೆ ಪ್ರಸ್ತಾಪ ಮಾಡಿದ್ಲು ಅಂತ. ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆತನೇ ಡೈರೆಕ್ಟರ್, ಇವಳ ಆಕ್ಟಿಂಗ್ ಅಂತೆ ಕೋಟಿ ಕಲೆಕ್ಷನ್ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ನ ಮಾಸ್ಟರ್ ಮೈಂಡ್ ತರುಣ್ ರಾಜ್. ಹಣದಾಸೆ ತೋರಿಸಿ ರನ್ಯಾ ಕಂಟ್ರೋಲ್ ಮಾಡ್ತಿದ್ನ ಈ ರಾಜ್ ಅನ್ನೋದು ಪ್ರಶ್ನೆ ಇದೆ. ಮೊದಲೇ ದುಬೈನಲ್ಲಿ ಸ್ಪಾಟ್ ಫಿಕ್ಸ್ ಮಾಡ್ತಿದ್ದಂತೆ ಈ ತರುಣ್ ಸಿನಿಮಾ ರೀತಿಯಲ್ಲಿ ದುಬೈ ಟ್ರಿಪ್ ಪ್ಲಾನ್ ಕೂಡ ಮಾಡ್ತಾ ಇದ್ದ. ರನ್ಯಾ ಎಲ್ಲಿಗೆ ಹೋಗಬೇಕು, ಎಲ್ಲಿ ಚಿನ್ನ ಕಲೆಕ್ಟ್ ಮಾಡಬೇಕು, ಎಲ್ಲಿಗೆ ಅದನ್ನ ಕೊಡಬೇಕು, ಎಲ್ಲವನ್ನ ಕೂಡ ಇಂಚಿಂಚು ಈ ತರುಣ್ ರಾಜ್ ಪ್ಲಾನ್ ಮಾಡ್ತಾ ಇದ್ದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಾಮಾನ್ಯ ಕೇಸ್ ಅಲ್ವೇ ಅಲ್ಲ. ಬಗೆದಷ್ಟು ಈ ಪ್ರಕರಣದಲ್ಲಿ ಹೊಸ ಒಳ ಸುಳಿಗಳು ಹೆಚ್ಚಾಗ್ತಾನೆ ಇದೆ. ಇದೀಗ ಇಡಿ ಮತ್ತು CBI ಹೊಸ ಜಾಲ ಸಿಕ್ಕಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಗೆದಷ್ಟು ಬಯಲಾಗುತ್ತಿದೆ ಸ್ಮಗ್ಲಿಂಗ್ ಸುಂದರಿ ಜಾಲ. ಹೈ ಪ್ರೊಫೈಲ್ ಕೇಸ್ನಲ್ಲಿದೆಯಾ ದೊಡ್ಡ ಕುಳಗಳು? ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿರುವ ರನ್ಯಾ ರಾವ್ಗೆ ದಿನದಿಂದ ದಿನಕ್ಕೆ ಕಾನೂನಿನ ಕುಣಿಕೆ ಬಿಗಿಯಾಗುತ್ತಾ ಸಾಗುತ್ತಿದೆ. ಸದ್ಯ ಈ ಸ್ಮಗ್ಲಿಂಗ್ ಕೇಸನ್ನ 3 ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದು ಕೂಡ ದೇಶದ ಡೆಡ್ಲಿ ತನಿಖಾ ಸಂಸ್ಥೆಗಳು ಕೇಸ್ ಹಿಂದೆ ಬಿದ್ದಿವೆ. ಮೊದಲಿಗೆ DRI ಅಧಿಕಾರಿಗಳಿಂದ ಸ್ಮಗ್ಲಿಂಗ್ ಬಗ್ಗೆ ತನಿಖೆ ಶುರುವಾಗಿದೆ. ಇದೀಗ ಇಡಿ CBI ಸಂಸ್ಥೆಗಳು ಪ್ರಕರಣದ ಹಿಂದೆ ಕೈ ತೊಳೆದುಕೊಂಡು ಬೆನ್ನಟ್ಟಿವೆ. ಹೌದು, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಂಟರ್ನ್ಯಾಷನಲ್ ಲಿಂಕ್ ಇರುವ ಶಂಕೆ ಜೋರಾಗಿದೆ. ಹೀಗಾಗಿ CBI, DRI, ಇಡಿ ತಂಡಗಳು ತನಿಖೆ ಚುರುಕುಗೊಳಿಸಿವೆ. ರಾಜಕಾರಣಿಗಳು, IPS ಅಧಿಕಾರಿ, ಬಿಸಿನೆಸ್ ಮೆನ್ಗಳು, ನಟ ನಟಿಯರು, ಕಸ್ಟಮ್ಸ್ ಅಧಿಕಾರಿಗಳು ಹಾಗೆ ದೊಡ್ಡ ಕ್ಷೇತ್ರಗಳಿಗೆ ಲಿಂಕ್ ಆಗ್ತಿದೆ. ಮುಖ್ಯವಾದ ರಂಗದಲ್ಲಿರೋರೇ ಬೃಹತ್ ಜಾಲದಲ್ಲಿ ಲಿಂಕ್ ಇರೋದು ಪತ್ತೆಯಾಗಿದೆಯಂತೆ. ಎಲ್ಲ ಆಯಾಮಗಳಲ್ಲೂ ಸಾಕ್ಷ್ಯಗಳನ್ನು ಕಲೆ ಹಾಕ್ತಿದ್ದಾರಂತೆ. ಸದ್ಯ 3 ತನಿಖಾ ತಂಡದಿಂದ ಪ್ರಾಥಮಿಕ ವಿಚಾರಣೆ, ಡಿಜಿಟಲ್ ಎವಿಡೆನ್ಸ್, ಬ್ಯಾಂಕ್ ಡೀಟೇಲ್ಸ್, CCTV ಸಂಗ್ರಹದಲ್ಲಿ ಕಾರ್ಯನಿರತರಾಗಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ದೇಶದ ಭದ್ರತೆ ಅಡಗಿದ್ದು ಈಗಾಗಲೇ 50ಕ್ಕೂ ಹೆಚ್ಚು ಜನರನ್ನ ಈ 3 ತಂಡಗಳು ಇನ್ವೆಸ್ಟಿಗೇಷನ್ ಮಾಡಿವೆ. DRI ಆಯಿತು, ಇಡಿ CBI ತೆಕ್ಕೆಗೆ ನಟಿ. ಸದ್ಯ ಈ ಪ್ರಕರಣದಲ್ಲಿ IPS ಲಿಂಕ್, ನಟ ನಟಿಯರ ಲಿಂಕ್, ರಾಜಕಾರಣಿಗಳು, ಉದ್ಯಮಿಗಳಿಗೆ ಸಂಬಂಧಿಸಿದವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಅನುಮಾನ ಇದ್ದವರ ಕಾಲ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಮನೆ ಮೇಲೆ ದಾಳಿ ಹೀಗೆ ಮುಖ್ಯವಾದ ಸಾಕ್ಷ್ಯ ಕಲೆ ಹಾಕುತ್ತಿದ್ದಾರೆ. ಈಗಾಗಲೇ ಆರೋಪಿಗಳಿಬ್ಬರ ಮನೆ ಸೇರಿದಂತೆ ಬಿಸಿನೆಸ್ ಮೆನ್ಗಳ ಮನೆ ಮೇಲೂ ದಾಳಿ ನಡೆಸಿದ DRI, ಇಡಿ ಟೀಮ್ ಹಣ, ಚಿನ್ನಾಭರಣ, ಆಸ್ತಿ ಪತ್ರಗಳು ಹೀಗೆ ಹಲವು ದಾಖಲೆಗಳನ್ನು ಪತ್ತೆ ಮಾಡಿದೆ. ಇವುಗಳ ಹೆಚ್ಚಿನ ಮಾಹಿತಿಗಾಗಿ ನಟಿ ರನ್ಯಾ ರಾವ್ರನ್ನ ವಿಚಾರಣೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈ ಕೇಸ್ ಬೆಳಕಿಗೆ ಬಂದಾಗ ಮೊದಲು ಕ್ರೈಮ್ ಆಯಾಮದಲ್ಲಿ ನೋಡ್ತಾ ಇದ್ವಿ, ನಂತರ ರಾಜಕಾರಣಿಗಳ ಲಿಂಕ್ ಇರೋದು ಗೊತ್ತಾಯ್ತು. ಬಟ್ ಪ್ರಮುಖವಾಗಿ ಕಾಡಿರುವಂತಹ ಪ್ರಶ್ನೆ ಅಂದ್ರೆ ರನ್ಯಾ ರಾವ್ ಆಕೆಯ ಪಾತ್ರ ಏನು ಇದರಲ್ಲಿ ಅಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆ ಜೊತೆ ಇನ್ನೊಬ್ಬ ಏನು ಟಾಲಿವುಡ್ ನಟ ತರುಣ್ ಬಂಧನ ಆಗಿದ್ದ. ತರುಣ್ ಈಕೆಯನ್ನ
ಆ್ಯಕ್ಟ್ ಮಾಡಿಸ್ತಾ ಇದ್ದ, ಅಂದರೆ ಅಲ್ಲಿಂದ ಗೋಲ್ಡ್ ತೆಗೆದುಕೊಂಡು ಬರಲಿಕ್ಕೆ ದುಬೈಗೆ ಹೋಗಲಿಕ್ಕೆ ಆತ ಡೈರೆಕ್ಟ್ ಮಾಡ್ತಾ ಇದ್ದ. ಅದರಂತೆ ದುಬೈಗೆ ಹೋಗಿ ಈಕೆ ಬರ್ತಾ ಇದ್ಲು. ಇದಕ್ಕಾಗಿ ತನಗೆ ಏನು ತನ್ನ ತಂದೆ ಮುಖಾಂತರ ಅಥವಾ ಕೆಲವರ ಪರಿಚಯಿಸಿದ ರಾಜಕಾರಣಿಗಳ ಮುಖಾಂತರ ಒಂದು ಗ್ರೀನ್ ಚಾನಲ್ ಸಿಗ್ತಾ ಇತ್ತು, ಪ್ರೋಟೋಕಾಲ್ ಅಧಿಕಾರಿಗಳ ಮುಖಾಂತರ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ರು ಅಂತೇಳಿ DRI ಅಧಿಕಾರಿಗಳ ಒಂದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಈ ಒಂದು ತರುಣ್ ಆಕೆಗೆ ಡೈರೆಕ್ಟ್ ಮಾಡ್ತಾ ಇದ್ದ, ನೀನು ದುಬೈನಲ್ಲಿ ಇಷ್ಟೊತ್ತಿಗೆ ಈ ಟೈಮ್ಗೆ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ಇಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದು ಗೋಲ್ಡನ್ನು ಕೊಡ್ತಾನೆ, ನೀನು ಅದನ್ನು ತೆಗೆದುಕೊಂಡು ಬಂದು ಬೆಂಗಳೂರು ಏರ್ಪೋರ್ಟಿಂದ ಹೊರಗಡೆ ಬಂದರೆ ಇಂಥ ಕಡೆ ಒಂದು ಆಟೋ ಇರುತ್ತೆ, ಅಲ್ಲಿ ನೀನು ಕೊಟ್ಟರೆ ಸಾಕು, ಈ ರೀತಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದ. ಆಕೆಗೆ ಏನೂ ಗೊತ್ತಿರಲಿಲ್ಲ ಅಂತೇಳಿ ರನ್ಯಾ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಏನು ಆಕೆಗೆ ಒಂದಷ್ಟು ವಿದೇಶಿ ಕಾಲ್ಗಳಿಂದ ನಂಬರ್ಗಳಿಂದ ಕರೆಗಳು ಬರ್ತಾ ಇದ್ವು. ಜೊತೆಗೆ ತರುಣು ಸಹ ವಿದೇಶಿ ವ್ಯಕ್ತಿಗಳ ಜೊತೆ ಸಾಕಷ್ಟು ಬಾರಿ ಮಾತಾಡಿದ್ದಾನೆ. ಹೀಗಾಗಿ ಇದರಲ್ಲಿ ಕೇವಲ ಇವರಿಬ್ಬರ ಪಾತ್ರ ಇರೋದ್ರ ಬಗ್ಗೆ ಅನುಮಾನ ಇರತಕ್ಕಂಥದ್ದು. ಯಾಕಂತಂದರೆ ಇದೊಂದು ಇಂಟರ್ನ್ಯಾಷನಲ್ ಮಾಫಿಯಾ ರೀತಿಯಾಗಿ ಕಾಣ್ತಾ ಇದೆ. ಇದ್ರ ಬಗ್ಗೆ CBI ED ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಇನ್ನಷ್ಟು ಸತ್ಯಗಳು ಇನ್ನಷ್ಟೇ ಹೊರಬರಬೇಕಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಅಸಲಿ ಕಿಂಗ್ ಪಿನ್ ಯಾರು ಅನ್ನೋದು ಬಹುದೊಡ್ಡ ಪ್ರಶ್ನೆ. ದುಬೈ ಟು ಬೆಂಗಳೂರು ಮಾಸ್ಟರ್ ಪ್ಲಾನ್ ಆಗಿದ್ದು ಹೇಗೆ? ಗೋಲ್ಡ್ ಡೀಲ್ ಮಾನಿಟರ್ ಮಾಡ್ತಾ ಇದ್ದಿದ್ದು ಯಾರು ಅನ್ನೋದು ಕೂಡ ಪ್ರಶ್ನೆ ಇದೆ. ಜಸ್ಟ್ ಕೊರಿಯರ್ ಕೆಲಸ ಮಾಡ್ತಾ ಇದ್ಲ ರನ್ಯಾ ರಾವ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರಂಭದಲ್ಲಿ ಪ್ರಶ್ನೆಯಾಗಿದ್ದು ರನ್ಯಾ ರಾವ್ ಆಕೆಯ ಪಾತ್ರ ಏನು ಈ ಪ್ರಕರಣದಲ್ಲಿ ಅಂತ. ಜಸ್ಟ್ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ಲ ಅನ್ನೋದು ಪ್ರಶ್ನೆ. DRI ಅಧಿಕಾರಿಗಳ ತನಿಖೆಯಲ್ಲಿ ಆಕೆ ಹೇಳಿದ್ದ ವಿಚಾರಗಳನ್ನ ಗಮನಿಸಿದ್ರೆ ದುಬೈಯಲ್ಲಿ ಚಿನ್ನ ಕೊಟ್ಟರು, ಆಟೋ ಚಾಲಕರಿಗೆ ಕೊಡೋಕೆ ಹೇಳಿದ್ರು, ಅಷ್ಟೇ ನನಗೆ ಗೊತ್ತಿರುವಂತಹ ವಿಚಾರ ಅನ್ನೋದನ್ನ ಆಕೆ ಪ್ರಸ್ತಾಪ ಮಾಡಿದ್ಲು ಅಂತ. ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆತನೇ ಡೈರೆಕ್ಟರ್, ಇವಳ ಆಕ್ಟಿಂಗ್ ಅಂತೆ ಕೋಟಿ ಕಲೆಕ್ಷನ್ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ನ ಮಾಸ್ಟರ್ ಮೈಂಡ್ ತರುಣ್ ರಾಜ್. ಹಣದಾಸೆ ತೋರಿಸಿ ರನ್ಯಾ ಕಂಟ್ರೋಲ್ ಮಾಡ್ತಿದ್ನ ಈ ರಾಜ್ ಅನ್ನೋದು ಪ್ರಶ್ನೆ ಇದೆ. ಮೊದಲೇ ದುಬೈನಲ್ಲಿ ಸ್ಪಾಟ್ ಫಿಕ್ಸ್ ಮಾಡ್ತಿದ್ದಂತೆ ಈ ತರುಣ್ ಸಿನಿಮಾ ರೀತಿಯಲ್ಲಿ ದುಬೈ ಟ್ರಿಪ್ ಪ್ಲಾನ್ ಕೂಡ ಮಾಡ್ತಾ ಇದ್ದ. ರನ್ಯಾ ಎಲ್ಲಿಗೆ ಹೋಗಬೇಕು, ಎಲ್ಲಿ ಚಿನ್ನ ಕಲೆಕ್ಟ್ ಮಾಡಬೇಕು, ಎಲ್ಲಿಗೆ ಅದನ್ನ ಕೊಡಬೇಕು, ಎಲ್ಲವನ್ನ ಕೂಡ ಇಂಚಿಂಚು ಈ ತರುಣ್ ರಾಜ್ ಪ್ಲಾನ್ ಮಾಡ್ತಾ ಇದ್ದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಾಮಾನ್ಯ ಕೇಸ್ ಅಲ್ವೇ ಅಲ್ಲ. ಬಗೆದಷ್ಟು ಈ ಪ್ರಕರಣದಲ್ಲಿ ಹೊಸ ಒಳ ಸುಳಿಗಳು ಹೆಚ್ಚಾಗ್ತಾನೆ ಇದೆ. ಇದೀಗ ED ಮತ್ತು CBI ಹೊಸ ಜಾಲ ಸಿಕ್ಕಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಗೆದಷ್ಟು ಬಯಲಾಗುತ್ತಿದೆ ಸ್ಮಗ್ಲಿಂಗ್ ಸುಂದರಿ ಜಾಲ. ಹೈ ಪ್ರೊಫೈಲ್ ಕೇಸ್ನಲ್ಲಿದೆಯಾ ದೊಡ್ಡ ಕುಳಗಳು? ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿರುವ ರನ್ಯಾ ರಾವ್ಗೆ ದಿನದಿಂದ ದಿನಕ್ಕೆ ಕಾನೂನಿನ ಕುಣಿಕೆ ಬಿಗಿಯಾಗುತ್ತಾ ಸಾಗುತ್ತಿದೆ. ಸದ್ಯ ಈ ಸ್ಮಗ್ಲಿಂಗ್ ಕೇಸನ್ನು 3 ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದು ಕೂಡ ದೇಶದ ಡೆಡ್ಲಿ ತನಿಖಾ ಸಂಸ್ಥೆಗಳು ಕೇಸ್ ಹಿಂದೆ ಬಿದ್ದಿವೆ. ಮೊದಲಿಗೆ DRI ಅಧಿಕಾರಿಗಳಿಂದ ಸ್ಮಗ್ಲಿಂಗ್ ಬಗ್ಗೆ ತನಿಖೆ ಶುರುವಾಗಿದೆ. ಇದೀಗ ED CBI ಸಂಸ್ಥೆಗಳು ಪ್ರಕರಣದ ಹಿಂದೆ ಕೈ ತೊಳೆದುಕೊಂಡು ಬೆನ್ನಟ್ಟಿವೆ. ಹೌದು, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಂಟರ್ನ್ಯಾಷನಲ್ ಲಿಂಕ್ ಇರುವ ಶಂಕೆ ಜೋರಾಗಿದೆ. ಹೀಗಾಗಿ CBI, DRI, ED ತಂಡಗಳು ತನಿಖೆ ಚುರುಕುಗೊಳಿಸಿವೆ. ರಾಜಕಾರಣಿಗಳು, IPS ಅಧಿಕಾರಿ, ಬಿಸಿನೆಸ್ ಮೆನ್ಗಳು, ನಟ ನಟಿಯರು, ಕಸ್ಟಮ್ಸ್ ಅಧಿಕಾರಿಗಳು ಹಾಗೆ ದೊಡ್ಡ ಕ್ಷೇತ್ರಗಳಿಗೆ ಲಿಂಕ್ ಆಗ್ತಿದೆ. ಮುಖ್ಯವಾದ ರಂಗದಲ್ಲಿರೋರೇ ಬೃಹತ್ ಜಾಲದಲ್ಲಿ ಲಿಂಕ್ ಇರೋದು ಪತ್ತೆಯಾಗಿದೆಯಂತೆ. ಎಲ್ಲ ಆಯಾಮಗಳಲ್ಲೂ ಸಾಕ್ಷ್ಯಗಳನ್ನು ಕಲೆ ಹಾಕ್ತಿದ್ದಾರಂತೆ. ಸದ್ಯ 3 ತನಿಖಾ ತಂಡದಿಂದ ಪ್ರಾಥಮಿಕ ವಿಚಾರಣೆ, ಡಿಜಿಟಲ್ ಎವಿಡೆನ್ಸ್, ಬ್ಯಾಂಕ್ ಡೀಟೇಲ್ಸ್, CCTV ಸಂಗ್ರಹದಲ್ಲಿ ಕಾರ್ಯನಿರತರಾಗಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ದೇಶದ ಭದ್ರತೆ ಅಡಗಿದ್ದು ಈಗಾಗಲೇ 50ಕ್ಕೂ ಹೆಚ್ಚು ಜನರನ್ನ ಈ 3 ತಂಡಗಳು ಇನ್ವೆಸ್ಟಿಗೇಷನ್ ಮಾಡಿವೆ. DRI ಆಯಿತು, ED CBI ತೆಕ್ಕೆಗೆ ನಟಿ. ಸದ್ಯ ಈ ಪ್ರಕರಣದಲ್ಲಿ IPS ಲಿಂಕ್, ನಟ ನಟಿಯರ ಲಿಂಕ್, ರಾಜಕಾರಣಿಗಳು, ಉದ್ಯಮಿಗಳಿಗೆ ಸಂಬಂಧಿಸಿದವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಅನುಮಾನ ಇದ್ದವರ ಕಾಲ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಮನೆ ಮೇಲೆ ದಾಳಿ ಹೀಗೆ ಮುಖ್ಯವಾದ ಸಾಕ್ಷ್ಯ ಕಲೆ ಹಾಕುತ್ತಿದ್ದಾರೆ. ಈಗಾಗಲೇ ಆರೋಪಿಗಳಿಬ್ಬರ ಮನೆ ಸೇರಿದಂತೆ ಬಿಸಿನೆಸ್ ಮೆನ್ಗಳ ಮನೆ ಮೇಲೂ ದಾಳಿ ನಡೆಸಿದ DRI
ಇಡಿ ಟೀಮ್ ಹಣ, ಚಿನ್ನಾಭರಣ, ಆಸ್ತಿ ಪತ್ರಗಳು ಹೀಗೆ ಹಲವು ದಾಖಲೆಗಳನ್ನು ಪತ್ತೆ ಮಾಡಿದೆ. ಇವುಗಳ ಹೆಚ್ಚಿನ ಮಾಹಿತಿಗಾಗಿ ನಟಿ ರನ್ಯಾ ರಾವ್ರನ್ನ ವಿಚಾರಣೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈ ಕೇಸ್ ಬೆಳಕಿಗೆ ಬಂದಾಗ ಮೊದಲು ಕ್ರೈಮ್ ಆಯಾಮದಲ್ಲಿ ನೋಡ್ತಾ ಇದ್ವಿ, ನಂತರ ರಾಜಕಾರಣಿಗಳ ಲಿಂಕ್ ಇರೋದು ಗೊತ್ತಾಯ್ತು. ಬಟ್ ಪ್ರಮುಖವಾಗಿ ಕಾಡಿರುವಂತಹ ಪ್ರಶ್ನೆ ಅಂದ್ರೆ ರನ್ಯಾ ರಾವ್ ಆಕೆಯ ಪಾತ್ರ ಏನು ಇದರಲ್ಲಿ ಅಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆ ಜೊತೆ ಇನ್ನೊಬ್ಬ ಏನು ಟಾಲಿವುಡ್ ನಟ ತರುಣ್ ಬಂಧನ ಆಗಿದ್ದ. ತರುಣ್ ಈಕೆಯನ್ನ ಆ್ಯಕ್ಟ್ ಮಾಡಿಸ್ತಾ ಇದ್ದ, ಅಂದರೆ ಅಲ್ಲಿಂದ ಗೋಲ್ಡ್ ತೆಗೆದುಕೊಂಡು ಬರಲಿಕ್ಕೆ ದುಬೈಗೆ ಹೋಗ್ಲಿಕ್ಕೆ ಆತ ಡೈರೆಕ್ಟ್ ಮಾಡ್ತಾ ಇದ್ದ. ಅದರಂತೆ ದುಬೈಗೆ ಹೋಗಿ ಈಕೆ ಬರ್ತಾ ಇದ್ಲು. ಇದಕ್ಕಾಗಿ ತನಗೆ ಏನು ತನ್ನ ತಂದೆ ಮುಖಾಂತರ ಅಥವಾ ಕೆಲವರ ಪರಿಚಯಿಸಿದ ರಾಜಕಾರಣಿಗಳ ಮುಖಾಂತರ ಒಂದು ಗ್ರೀನ್ ಚಾನಲ್ ಸಿಗ್ತಾ ಇತ್ತು, ಪ್ರೋಟೋಕಾಲ್ ಅಧಿಕಾರಿಗಳ ಮುಖಾಂತರ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ರು ಅಂತೇಳಿ DRI ಅಧಿಕಾರಿಗಳ ಒಂದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಈ ಒಂದು ತರುಣ್ ಆಕೆಗೆ ಡೈರೆಕ್ಟ್ ಮಾಡ್ತಾ ಇದ್ದ, ನೀನು ದುಬೈನಲ್ಲಿ ಇಷ್ಟೊತ್ತಿಗೆ ಈ ಟೈಮ್ಗೆ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ಇಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದು ಗೋಲ್ಡನ್ನು ಕೊಡ್ತಾನೆ, ನೀನು ಅದನ್ನು ತೆಗೆದುಕೊಂಡು ಬಂದು ಬೆಂಗಳೂರು ಏರ್ಪೋರ್ಟಿಂದ ಹೊರಗಡೆ ಬಂದರೆ ಇಂಥ ಕಡೆ ಒಂದು ಆಟೋ ಇರುತ್ತೆ, ಅಲ್ಲಿ ನೀನು ಕೊಟ್ಟರೆ ಸಾಕು, ಈ ರೀತಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೆ. ಆಕೆಗೆ ಏನು ಗೊತ್ತಿರಲಿಲ್ಲ ಅಂತೇಳಿ ರನ್ಯಾ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಏನು ಆಕೆಗೆ ಒಂದಷ್ಟು ವಿದೇಶಿ ಕಾಲ್ಗಳಿಂದ ನಂಬರ್ಗಳಿಂದ ಕರೆಗಳು ಬರ್ತಾ ಇದ್ವು. ಜೊತೆಗೆ ತರುಣು ಸಹ ವಿದೇಶಿ ವ್ಯಕ್ತಿಗಳ ಜೊತೆ ಸಾಕಷ್ಟು ಬಾರಿ ಮಾತಾಡಿದ್ದಾನೆ. ಹೀಗಾಗಿ ಇದರಲ್ಲಿ ಕೇವಲ ಇವರಿಬ್ಬರ ಪಾತ್ರ ಇರೋದ್ರ ಬಗ್ಗೆ ಅನುಮಾನ ಇರತಕ್ಕಂಥದ್ದು. ಯಾಕಂತಂದರೆ ಇದೊಂದು ಇಂಟರ್ನ್ಯಾಷನಲ್ ಮಾಫಿಯಾ ರೀತಿಯಾಗಿ ಕಾಣ್ತಾ ಇದೆ. ಇದ್ರ ಬಗ್ಗೆ CBI ED ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಇನ್ನಷ್ಟು ಸತ್ಯಗಳು ಇನ್ನಷ್ಟೇ ಹೊರಬರಬೇಕಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಅಸಲಿ ಕಿಂಗ್ ಪಿನ್ ಯಾರು ಅನ್ನೋದು ಬಹುದೊಡ್ಡ ಪ್ರಶ್ನೆ. ದುಬೈ ಟು ಬೆಂಗಳೂರು ಮಾಸ್ಟರ್ ಪ್ಲಾನ್ ಆಗಿದ್ದು ಹೇಗೆ? ಗೋಲ್ಡ್ ಡೀಲ್ ಮಾನಿಟರ್ ಮಾಡ್ತಾ ಇದ್ದಿದ್ದು ಯಾರು ಅನ್ನೋದು ಕೂಡ ಪ್ರಶ್ನೆ ಇದೆ. ಜಸ್ಟ್ ಕೊರಿಯರ್ ಕೆಲಸ ಮಾಡ್ತಾ ಇದ್ಲ ರನ್ಯಾ ರಾವ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರಂಭದಲ್ಲಿ ಪ್ರಶ್ನೆಯಾಗಿದ್ದು ರನ್ಯಾ ರಾವ್ ಆಕೆಯ ಪಾತ್ರ ಏನು ಈ ಪ್ರಕರಣದಲ್ಲಿ ಅಂತ. ಜಸ್ಟ್ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ಲ ಅನ್ನೋದು ಪ್ರಶ್ನೆ. DRI ಅಧಿಕಾರಿಗಳ ತನಿಖೆಯಲ್ಲಿ ಆಕೆ ಹೇಳಿದ್ದ ವಿಚಾರಗಳನ್ನ ಗಮನಿಸಿದ್ರೆ, ದುಬೈಯಲ್ಲಿ ಚಿನ್ನ ಕೊಟ್ಟರು, ಆಟೋ ಚಾಲಕರಿಗೆ ಕೊಡೋಕೆ ಹೇಳಿದ್ರು, ಅಷ್ಟೇ ನನಗೆ ಗೊತ್ತಿರುವಂತಹ ವಿಚಾರ ಅನ್ನೋದನ್ನ ಆಕೆ ಪ್ರಸ್ತಾಪ ಮಾಡಿದ್ಲು ಅಂತ. ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆತನೇ ಡೈರೆಕ್ಟರ್, ಇವಳ ಆಕ್ಟಿಂಗ್ ಅಂತೆ ಕೋಟಿ ಕಲೆಕ್ಷನ್ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ನ ಮಾಸ್ಟರ್ ಮೈಂಡ್ ತರುಣ್ ರಾಜ್. ಹಣದಾಸೆ ತೋರಿಸಿ ರನ್ಯಾ ಕಂಟ್ರೋಲ್ ಮಾಡ್ತಿದ್ನ ಈ ರಾಜ್ ಅನ್ನೋದು ಪ್ರಶ್ನೆ ಇದೆ. ಮೊದಲೇ ದುಬೈನಲ್ಲಿ ಸ್ಪಾಟ್ ಫಿಕ್ಸ್ ಮಾಡ್ತಿದ್ದಂತೆ ಈ ತರುಣ್ ಸಿನಿಮಾ ರೀತಿಯಲ್ಲಿ ದುಬೈ ಟ್ರಿಪ್ ಪ್ಲಾನ್ ಕೂಡ ಮಾಡ್ತಾ ಇದ್ದ. ರನ್ಯಾ ಎಲ್ಲಿಗೆ ಹೋಗಬೇಕು, ಎಲ್ಲಿ ಚಿನ್ನ ಕಲೆಕ್ಟ್ ಮಾಡಬೇಕು, ಎಲ್ಲಿಗೆ ಅದನ್ನ ಕೊಡಬೇಕು, ಎಲ್ಲವನ್ನ ಕೂಡ ಇಂಚಿಂಚು ಈ ತರುಣ್ ರಾಜ್ ಪ್ಲಾನ್ ಮಾಡ್ತಾ ಇದ್ದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಾಮಾನ್ಯ ಕೇಸ್ ಅಲ್ವೇ ಅಲ್ಲ. ಬಗೆದಷ್ಟು ಈ ಪ್ರಕರಣದಲ್ಲಿ ಹೊಸ ಒಳ ಸುಳಿಗಳು ಹೆಚ್ಚಾಗ್ತಾನೆ ಇದೆ. ಇದೀಗ ಇಡಿ ಮತ್ತು CBI ಹೊಸ ಜಾಲ ಸಿಕ್ಕಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಗೆದಷ್ಟು ಬಯಲಾಗುತ್ತಿದೆ ಸ್ಮಗ್ಲಿಂಗ್ ಸುಂದರಿ ಜಾಲ. ಹೈ ಪ್ರೊಫೈಲ್ ಕೇಸ್ನಲ್ಲಿದೆಯಾ ದೊಡ್ಡ ಕುಳಗಳು? ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿರುವ ರನ್ಯಾ ರಾವ್ಗೆ ದಿನದಿಂದ ದಿನಕ್ಕೆ ಕಾನೂನಿನ ಕುಣಿಕೆ ಬಿಗಿಯಾಗುತ್ತಾ ಸಾಗುತ್ತಿದೆ. ಸದ್ಯ ಈ ಸ್ಮಗ್ಲಿಂಗ್ ಕೇಸನ್ನು 3 ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದು ಕೂಡ ದೇಶದ ಡೆಡ್ಲಿ ತನಿಖಾ ಸಂಸ್ಥೆಗಳು ಕೇಸ್ ಹಿಂದೆ ಬಿದ್ದಿವೆ. ಮೊದಲಿಗೆ DRI ಅಧಿಕಾರಿಗಳಿಂದ ಸ್ಮಗ್ಲಿಂಗ್ ಬಗ್ಗೆ ತನಿಖೆ ಶುರುವಾಗಿದೆ. ಇದೀಗ ED, CBI ಸಂಸ್ಥೆಗಳು ಪ್ರಕರಣದ ಹಿಂದೆ ಕೈ ತೊಳೆದುಕೊಂಡು ಬೆನ್ನಟ್ಟಿವೆ. ಹೌದು, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಂಟರ್ನ್ಯಾಷನಲ್ ಲಿಂಕ್ ಇರುವ ಶಂಕೆ ಜೋರಾಗಿದೆ. ಹೀಗಾಗಿ CBI, DRI, ED ತಂಡಗಳು ತನಿಖೆ ಚುರುಕುಗೊಳಿಸಿವೆ. ರಾಜಕಾರಣಿಗಳು, IPS ಅಧಿಕಾರಿ, ಬಿಸಿನೆಸ್ ಮೆನ್ಗಳು, ನಟ ನಟಿಯರು, ಕಸ್ಟಮ್ಸ್ ಅಧಿಕಾರಿಗಳು ಹಾಗೆ ದೊಡ್ಡ ಕ್ಷೇತ್ರಗಳಿಗೆ ಲಿಂಕ್ ಆಗ್ತಿದೆ. ಮುಖ್ಯವಾದ ರಂಗದಲ್ಲಿರೋರೇ ಬೃಹತ್ ಜಾಲದಲ್ಲಿ ಲಿಂಕ್ ಇರೋದು ಪತ್ತೆಯಾಗಿದೆಯಂತೆ. ಎಲ್ಲ ಆಯಾಮಗಳಲ್ಲೂ ಸಾಕ್ಷ್ಯಗಳನ್ನು ಕಲೆ ಹಾಕ್ತಿದ್ದಾರಂತೆ. ಸದ್ಯ 3 ತನಿಖಾ ತಂಡದಿಂದ ಪ್ರಾಥಮಿಕ ವಿಚಾರಣೆ, ಡಿಜಿಟಲ್ ಎವಿಡೆನ್ಸ್, ಬ್ಯಾಂಕ್
ಡೀಟೇಲ್ಸ್ ಸಿಸಿಟಿವಿ ಸಂಗ್ರಹದಲ್ಲಿ ಕಾರ್ಯನಿರತರಾಗಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ದೇಶದ ಭದ್ರತೆ ಅಡಗಿದ್ದು ಈಗಾಗಲೇ 50ಕ್ಕೂ ಹೆಚ್ಚು ಜನರನ್ನ ಈ 3 ತಂಡಗಳು ಇನ್ವೆಸ್ಟಿಗೇಷನ್ ಮಾಡಿವೆ. ಡಿಆರ್ಐ ಆಯಿತು, ಇಡಿ ಸಿಬಿಐ ತೆಕ್ಕೆಗೆ ನಟಿ. ಸದ್ಯ ಈ ಪ್ರಕರಣದಲ್ಲಿ ಐಪಿಎಸ್ ಲಿಂಕ್, ನಟ ನಟಿಯರ ಲಿಂಕ್, ರಾಜಕಾರಣಿಗಳು, ಉದ್ಯಮಿಗಳಿಗೆ ಸಂಬಂಧಿಸಿದವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಅನುಮಾನ ಇದ್ದವರ ಕಾಲ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಮನೆ ಮೇಲೆ ದಾಳಿ ಹೀಗೆ ಮುಖ್ಯವಾದ ಸಾಕ್ಷ್ಯ ಕಲೆ ಹಾಕುತ್ತಿದ್ದಾರೆ. ಈಗಾಗಲೇ ಆರೋಪಿಗಳಿಬ್ಬರ ಮನೆ ಸೇರಿದಂತೆ ಬಿಸಿನೆಸ್ ಮೆನ್ಗಳ ಮನೆ ಮೇಲೂ ದಾಳಿ ನಡೆಸಿದ ಡಿಆರ್ಐ, ಇಡಿ ಟೀಮ್ ಹಣ, ಚಿನ್ನಾಭರಣ, ಆಸ್ತಿ ಪತ್ರಗಳು ಹೀಗೆ ಹಲವು ದಾಖಲೆಗಳನ್ನು ಪತ್ತೆ ಮಾಡಿದೆ. ಇವುಗಳ ಹೆಚ್ಚಿನ ಮಾಹಿತಿಗಾಗಿ ನಟಿ ರನ್ಯಾ ರಾವ್ರನ್ನ ವಿಚಾರಣೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ.